ಗಡ್ಗಮ್ಮ ತಿಳ್ಕೊಬಿಟ್ಟಿರೋ ಅವನಕ್ಕೆ ಆಡು ಅಂತ ಆಯ್ತು ಬಿಡಪ್ಪ ಅಂದ್ಬಿಟ್ಟದೆ. ಆಯ್ತು ಆಡು ಅಂತ ಅಂದ್ಬಿಟ್ಟು ಆಡುತ್ತೆ. ಎಂತ ಆಡು ಅಂತ ಅಂದ್ರೆ ಒತ್ತರಿಂದ ಜಗಳ ಕಾಯ್ಕೊಂಡಿದ್ರಂತೆ. ಅವ್ರ ಅಪ್ಪಂದೇ ತಿಥಿ ಮಾಡ್ತಾ ಇರೋದು. 7-8 ಜನ ತಿಥಿ ಮಾಡ್ತೀವಿ ಅಂತ ಗಂಡು ಮಕ್ಕಳೆಲ್ಲ ಸೇರ್ಕೊಂಡು ಆಳ್ಗ 50,000 ಹಾಕಂತದ್ದು ಅಣ್ಣ ತಿಥಿ ಮಾಡ್ತವ್ರೆ. ಕೊನೆ ಮಗ ಯಾತಕ್ಕೂ ಸಿಕ್ಕಿಲ್ಲ, ಯಾವ ಆತಪಕ್ಕೂ ಸಿಕ್ಕಿಲ್ಲ, ದುಡ್ಡಾಕಿಗೂ ಸಿಕ್ಕಿಲ್ಲ, ಕಾರ್ಯ ಮಾಡಿಗೂ ಸಿಕ್ಕಿಲ್ಲ. ದಪ್ಪನ್ ಮಾಡ್ಬಿಟ್ಟಿದೆ. ಬೆಂಗಳೂರಿಗೆ ಹೋಗಿರೋನು ಬಂದವನೇ. ಯಾವತ್ತು ತಿಥಿ ದಿವಸ 7-7:15 500 ಬಂದು ಒಳಗೆ ವಾಮಪುಣಜ್ಞ ಮಾಡ್ತವ್ರೆ. ಬಂದನು ಕರ್ಮಂತ್ರ ಕಳ್ಕೊ ಹೋಗುದಿಲ್ವಾ? ಬಂದ್ಬಿಟ್ಟು ಧೂಪ ಗೀಪ ಹಾಕ್ಬಿಟ್ಟು ಬಂದು ಅಟಿ ಭಾಗದಲ್ಲಿ ನಿಂತ್ಕೊಂಡು ಹೇಳ್ತವನೆ, ಯಾರು ಕರೆಸ್ತಾರೋ 500? ನನ್ಗೆ ಹೇಳಿದ್ರೆ ಬೇರೆ ಕರೆಸ್ತಿದ್ದಲ್ಲ ನಾನು. ಯಾರು ಕರೆಸ್ತಾರೋ 500 ಹಿಂಗ ಮಾಡೋದು ಅಂತ ಅಂದ. ಯಜಮಾನ್ರುಗಳಂದ್ರು, ಅಪ್ಪ 50,000 ಹಾಕ್ತಿದಾರೆ, ಇನ್ನೂ 10,000 ಹಾಕ್ರಿ, ಜಾಸ್ತಿ ಹಾಕ್ರಿ ಅಂದ್ಬಿಟ್ಟದೆ. 60,000ನೇ ಕೊಡ್ತೀನಿ ಅಂದ್ಬಿಟ್ಟು ನೀನು ವಾಪ ಮಾಡ್ಬಿಟ್ಟು ಹೋದ. ಇವತ್ತು ಬಂದಿದ್ಯಾ, ಕೊಡಿಲಿ ನೀನ್ ಭಾಗದ ದುಡ್ಡ ಅಂತ ಅಂದ್ರು. ಹಂಗಂದೇಟ್ಗೆ ಇವನು ನಾನೇ ಕೊಡೋಣ, ಕರ್ಕ ಬಂದಿದ್ದೀರಲ್ಲ 500 ಅವ್ರ ಕೈಲೇ ಈಸ್ಕರ್ರಿ, ಅವ್ರ ತವೇ ಹೊಂಟೋದ. ಹಂಗಂದ್ಬಿಟ್ಟೆ ನಿಂತ್ಕೋತಾನೆ ಇಲ್ಲ. ಲೋ ನಿಂತ್ಕಲ್ಲ ಅಂತ ಅಂದ್ರು. 10-10:30 ಅವ ರೂಗಾಡ್ಗೆ ಹೋಗವ್ರೆ. ಹೋಗ್ಬಿಟ್ಟು ಅಲ್ಲೆಲ್ಲವ ತಿಂಡಿ ಗಿಂಡಿ ಮಡಗ್ತಾ ಇದ್ರಲ್ಲ, ಹೆಂಗಸು ತಿಂಡಿ ಎಲ್ಲ ತೆಗೆದು ಮಡಗ್ತವ್ರೆ. ಇವನ್ ಮನ್ಕಾನಾಗ ಇವನ್ ಸುಮ್ಮನೆ ಇರ್ಲಿಲ್ಲ. ಬಂದನು ತಿಂಡಿ ಮಡಗ್ಬಿಟ್ಟದೆ, ಕೈ ಮುಕ್ಕೊಂಡು ಹೋಗ್ಬೇಕಾಗಿತ್ತು. ತಿಂಡಿ ಮಡಗ್ತಾ ಇರ ತಕೋಬಿಟ್ಟದೆ. ಹಿಂಗ ಬೇಯಿಸದ ನಮ್ಮ ಅಪ್ಪನಿಗೆ ತಿಂಡಿಯ ಯಾಕೆ ನಮ್ಮ ಅಪ್ಪ ಏನು ಕೊಟ್ಟಿಲ್ವಾ, ಹಿಂಗ ಮಾಡೋದು ಅಂತ ಅಂದ. ಹೆಂಗಸ್ರುಗಳು ಅಯ್ಯೋ ಇವ್ನು ಯಾಕೆ ಕೊಟ್ಟಾಗ ಇವತ್ತು ಬಂದ್ಬಿಟ್ಟು ಹಿಂಗ ಆಡ್ತಾ ಕುಂತವನೆ. 3 ದಿವಸದಿಂದ ಒಲೆ ಮುಂದೆಗಡೆ ಕುಂತಿರೋರು ಬೆಂದಿರೋರು ಕಷ್ಟ ನಮಗ್ ಗೊತ್ತು, ಯಾರು ಹೇಳರ್ ಕೇಳಾರಿಲ್ವಾ, ಇಲ್ಲಿ ಯಾಕೆ ಹಿಂಗ ಆಡ್ತಾ ಇದ್ದಾನೆ ಇವನು ಅಂತ ಅಂದ್ರು. ಈ ಯಜಮಾನ್ರುಗಳು ಏನ್ಲ ನಿನ್ಗೆ ಓಳು ಅಂತ ಅಂದ್ರು. ಹಿಂಗ ಬೇಸದು ನಮ್ಮ ಅಪ್ಪನಿಗೆ ತಿಂಡಿಯಾ ಅಂತ ಅಂದ. ಕೊಳ್ಳಲಿ ನೀನು ದುಡ್ಡ ಇನ್ನೊಂದ್ಸರಿ ಮಾಡ್ಸೋದ, ಕೊಳ್ಳಲಿ ದುಡ್ಡು ಮಾಡಲಿಲ್ಲ ನಿನ್ ಬಾಬು ದುಡ್ಡು ಮಾಡುವ ಅಂತ ಒಂದೇಟಿಗೆ ಎಡ್ತೀನಿ ಅಂತ ಯಾರ ನೋಡು ಅದೇನ್ ಮಾಡ್ಕೊಂಬೈದೆ ತಗೊಬೈಲಿ ಅಂತ ಅಂದ. ದುಡ್ಡು ಅಂದ್ರು ಸಾಕು ಸೈಡ್ ಆಗೋಯ್ತಾನೆ ಪುಣ್ಯಾತ್ಮ. ಮುಡುಗ್ಬಿಟ್ರುದಿಯ ಅಡ್ಗೆ ಕೊಡ್ಗೆ ಬಂದವನೇ. ಜನ ಎಲ್ಲ ಊಟ ಮಾಡ್ತಾವ್ರೆ. ಇವನು ಆಗಿರೋ ಉಂಡ್ಬಿಟ್ಟು ಹೋಗ್ಬೇಕಾಗಿತ್ತು. ಎಲೆ ಮಡಗ್ತಾ ಇರತ್ತ ಹೋಗ್ಬಿಟ್ಟದಿಯ, ಊಟ ಬಡಿಸ್ತಾ ಇರತ್ತ ಹೋಗ್ಬಿಟ್ಟು ಅಂತವನೆ. ಯಾರ ಭಟ್ರು ಹಿಂಗ ಮಾಡೋದು ಅಡ್ಗೆ? ನನ್ಗೆ ಹೇಳಿದ್ರೆ ಬೇರೆ ಭಟ್ರ ಕರ್ಕ ಬಂದಿದ್ದಲ್ಲ ನಾನು. ಯಾರು ಕರ್ಕ ಬಂದಾರ ಇವ್ರನ್ನ ಮಾಡಿ ಕೆಲಸ ಇಲ್ಲ ಇವ್ರಿಗೆ, ಹಿಂಗ ಬೇಯಿಸೋದು ಅಂತ ಅಂದ್ಬಿಟ್ಟದಿಯ. ವಾತಾರಿಂದ ಯಜಮಾನ್ಗಳಿಗೂ ಪಾಪತ್ತಿ ತಲೆಲೆ ಇಲ್ಲ. ಅದು ನಾವು ನೋಡ್ತಾವೆ ಅಪ್ಪತ್ತಿಂದ ಬನ್ನಿನ ಅಲ್ಲ ಅಲ್ಲ ನೀನ್ ಭಾಗದ ದುಡ್ಡು ಮಡಗಲ್ಲ, ನೀನ್ ಹೇಳ್ದಂಗೆ ಇನ್ನೊಂದ್ಸರಿ ಮಾಡಿಸ್ತೀವಿ ಮಡಗಲ್ಲ ದುಡ್ಡ ಅಂತ. ದುಡ್ಡು ಅಂದ್ರೆ ಸಾಕು ಸೈಡ್ ಆಗ್ಬಿಟ್ಟಾಯ್ತಾನೆ. ಅವನಂತ ದುಡ್ಡು ಕೊಡ್ಲಾ ಇಲ್ಲಿ ಒಂದು ಹೇಳಿಕೆ ನಾವಲ್ಲ ಎಲೆ ಹಾಕ್ತಾರನೋ ನನಗೊಂದು ಹಾಕಲ್ಲ ಅಲ್ಲಿ ಅಂದ್ಬಿಟ್ಟದೆ. ಆಕಸ್ಕ ಉಂಡ್ಬಿಟ್ಟು ಕಡ್ದು ಎದ್ದು ಹೋಯ್ತಾನೆ. ಅವನೇ ನಿಂತ್ಕತಾನೆ ಇಲ್ಲ, ಕೂಗುದ್ರು ಒಂಟೆ ಹೋದ. 8-8:15 ಆಗದೆ. ನನಗ್ ಗೊತ್ತಿಲ್ಲ ವಾತಾರಿಂದ ಇಷ್ಟು ಜಗಳ ಆಗಿರೋದು. 8 ಗಂಟೆಯಲ್ಲಿ ನಾನು ಓದುತ್ತೆ ಹಾರ್ಮೋನಿಯಮ್ಮು ಕೀಬೋರ್ಡ್ ತಬಲಾ ಸೌಂಡ್ ಕ್ಯೂಡೆಲ್ಲ ಹಾಕೊಂಡು ಶುರು ಮಾಡಿದೆ. ಶ್ರೀಮದ್ ರಮಣ ಗೋವಿಂದ ಗೋವಿಂದ ಅಂದೆ. ಎಲ್ಲಿದ್ದನೋ ಬಂದವ ನನ್ನ ಮುಂದಿಕ್ಕೆ ಬಂದ್ಬಿಟ್ಟು ಸುಮ್ಮನೆ ನಿಂತ್ಕತಾ ಇಲ್ಲ. ಈರ್ಭದ್ರ ಸ್ವಾಮಿ ಕುಣಿತರು ಬಿಡ್ತಾರಲ್ಲ ಕಣ್ಣು ಹಂಗೆ ದುರು ನನ್ನೇ ನೋಡ್ತಾ ಕುಂತಿದ್ದ ಹಿಂಗೆ. ನಾನಂದೆ ಯಾಕಣ ಯಾಕಪ್ಪ ಏನಣ ಅಂತ ಅಂದೆ. ಯಾವ ಊರರು ನೀವು ಅಂತ ಅಂದ. ನಾನು ಏನ ಗೊತ್ತಿಲ್ಲ ಕರಗಿರಿಸ್ಬಿಟ್ಟಿದ್ದಾನೆ ಹೆಂಗೋ ಕಾಣಲ್ಲಪ್ಪ ಅಂತ. ಯಾಕಣ ಅಂತ ಅಂದೆ. ಯಾವ ಊರರ್ರೇ ಅಂತ ಅಂದ. ವಾಯ್ಸ್ ರೈಜ್ ಆಯ್ತು. ನನಗೆ ಯಾಕೆ ಭಯಪಲ್ಲ ಇದ್ರಿ ಹಿಂಗಾಡ್ದಲ್ಲ ಅಂದ್ಬಿಟ್ಟು ಅಣ್ಣ ಪಾಠ ಬರ್ದಾರ ಕಣ ಏನಾಗಬೇಕಣ ಯಾಕಣ ಏನ್ ಸಮಾಚಾರ ಅಂತ ಅಂದೆ. ಅದಕ್ಕೆ ಅವನಂದ ಸುಮ್ಮನೆ ಇರ್ಲಿಲ್ವಾ, ಯಾರು ಕರೆಸ್ತಾರೆ ಇವ್ರನ್ನ? ನನ್ಗೆ ಹೇಳಿದ್ರೆ ಬೇರೆ ಯಾರು ಕರೆಸ್ತಿದ್ದಾನೆ ನಾನು, ಯಾರು ಕರೆಸ್ತಾರೆ ಇವ್ರನ್ನ ಅಂತ ಅಂದ. ನಾನು ಏವಲ್ಲ ಸರಿಯಾದ ಇರಾಕಿ ಕಣ ಇವನೀಗ ಸರಿಯಾಗಿ ಮಾಡದ್ನಲ್ಲಿ ಈಗ ನಾನು ಎಲ್ಲೆಲ್ಲೋ ಬಂದ್ನಲ್ಲಿ ಈಗ ಅಂತ. ಯಾಕಣ ಅಂತ ಅಂದೆ. ರೇ ನಿನ್ನ ನಾನು ಒಪ್ಪಿಲ್ಲ ಕಣೆಯಾ ಅಂತ ಅಂದ. ನಾನು ಅಪ್ಪ ಯಾಕೆ ಏನ್ ಸಮಾಚಾರ, ಯಾವಾಗ ಏನೋ ತಪ್ಪಿಪ್ಪಿ ಹೇಳಿದ್ನಿ ಹೆಂಗಪ್ಪ ಅಂತ ಅಂದೆ. ಏನೇ ಕಣ ನಿನ್ನ ಆಡ್ಗಳ ನಾನು ಒಪ್ಪಿಲ್ಲ ಕಣೆಯಾ ಅಂತ ಅಂದ. ನಾನು ಅಪ್ಪ ನಿನ್ಗೆ ಯಾವ ಆಡ್ಬೇಕು ಕೇಳೋ ಅಂತಂದ್ರೆ ಏನೇ ಕಣೆಯಾ ನಿನ್ನ ನಾನು ಒಪ್ಪಿಲ್ಲ ಕಣೆಯಾ ಅಂತ ಅಂದ. ನಾನು ಒಳ್ಳೆ ಇವನು ಒಪ್ಸೋದು ಹೆಂಗೆ ಈಗ ಅಂತ ಅಂತಿದ್ದಂಗೆ ಹಿಂದೆಗಡೆ ನಾವು ಎಡ್ತಿ ಓಡ್ ಬಂದು ಯಾಕತ್ರ ಪಟ್ಟಿ ಕೈ ಹಾಕ್ಬಿಟ್ಟದೆ. ಒಂದು ಕೊಟ್ಟು ಎಳ್ಕೊಂಡು ಇದಕ್ಕೆ ಅಯ್ಯ ನಿನ್ ತಿಥಿ ಮಾಡ ಅದೇನೋ ಅಣ್ಣ ಹಾಕೋತಿಂದವ ಒಪ್ಪಿಲ್ಲ ಅಂತ ವಾದ ಮಾಡ್ಕೊಂಡು ನಿಂತಿದ್ಯಾ. 25 ವರ್ಷದ ಕೆಳಗೆ ಮದುವೆ ಮಾಡ್ಕೊ ಬಂದು ನನ್ನೇ ಒಪ್ಕೊಂಡಿಲ್ಲ ನೀನು. 25 ನಿಮಿಷದ ಕೆಳಗೆ ಬಂದ ಅಣ್ಣ ಒಪ್ಕೊಂಡ್ ಈಗ ನೀನು ನಡಿಯ ನೀನ್ ತಿಥಿ ಮಾಡೋ ಅಂದ್ಬಿಟ್ಟೆ. ದರ ಹೇಳ್ಕೋಬೋದು ಅಟಿ ಒಳಗೆ. ನಾನು ಅಪ್ಪ ಹೆಂಗ ಓದ್ನಲ್ಲ ಶ್ರಾಮ ಅಂದ್ಬಿಟ್ಟು ನಿಂತ್ಕೊಂಡ್ರೆ ಅಣ್ಣ ಇನ್ನೊಂದು 2-3 ಹಾಡು ಆಡೋದಂಕ ಆಡ್ಕೊ ಹೋಯ್ತಾ ಇದ್ದೆ. 10 ನಿಮಿಷ ಆದ್ಮೇಲೆ ಎಲ್ಲಿದ್ನೋ ತಿರ್ಗಾ ಕಿತ್ಕ ಬಂದ್ಬಿಟ್ಟ ಅಣ್ಣ. ಬಂದನು ಮುಂದೆ ನಿಂತ್ಕೊಬಿಟ್ಟದೆ. ನನ್ ತಕ್ ಬಂದ್ಬಿಟ್ಟದೆ. ರೇ ನಮ್ಮ ಮಟ್ಟಿ ತಕ್ ಬಂದಿದ್ದೀರಿ ಕತ್ಕೊಂಡ್ ಹಾರ ಹಾಕೋದಿಲ್ವ ನಿಮ್ಗೆ ಅಂತ ಅಂದ. ನಾನು ಅಪ್ಪ ಆಲೆ ಸರಿ ಆಜ್ಞೆ ಆಗ್ತಲ್ಲಪ್ಪ, ಇನ್ಯಾವ ಹಾರ ಬೇಕಪ್ಪ ನನಗೆ ಬೆಳಕನೆಯ ಅಂತ ಅಂದೆ. ನಮ್ಮ ಮಟ್ಟಿ ತಕ್
ಬಂದಿದ್ದೀರಿ ಅಂದ್ರೆ ಹಾಕ್ಲೇಬೇಕು ಕಣ್ರಿ ನಾನು ಅಂತ ಅಂದ. ಅಪ್ಪ ಬೇಡ ಕಣಯ್ಯ, ನಾನೇನು ಅರಿಕತೆ ದಾಸನ ಹಾಕತ್ಕರಿಕೆ ಅಪ್ಪ, ನಮ್ದು ಸುಗಮ ಸಂಗೀತ ತಂಡ ಕಣಪ್ಪ, ನಮ್ಗೇನ್ ಬೇಡ ಕಣಯ್ಯ ಅಂತ ಅಂದೆ. ಏನ್ ಯಾಲಿ ಕಣೋ, ನಮ್ಮ ಮಟ್ಟಿ ತಕ್ಕ ಬಂದಿದ್ದೀರಿ ಅಂದ್ಮೇಲೆ ಹಾಕ್ಲೇಬೇಕು ನಾನು ಅಂತ ಅಂದ. ಅಯ್ಯೋ ಬೇಡ ಬಿಡೋ ನಿನ್ ಮನ್ಕನಾಗೋ ಅಂತ ಅಂದ್ರೆ ಹಿಂಗ್ ಹೋಗಿ ಹಂಗೆ 10 ನಿಮಿಷ ಬಿಟ್ಕೊಂಡು ನಾ 2 ಕುಕ್ಕಿ ತುಂಬ್ಕೊಂಡ್ಬಂದು ಮಡಗದ ಮುಂದೆಗಡೆ. ನಾನು ನಿನ್ ಮನ್ಕಾಯ್ನಾಗ ಒಂದೇ ಒಂದ್ ತಂದಿದ್ರೆ ಸಾಕಾಯ್ತಿರ್ಲಿಲ್ವಾ ಅಂತ ಅಂದ. ಅಯ್ಯ ಪಕ್ಕದಲ್ಲಿ ಹೆಣ್ಮಗ ಇಲ್ವಾ ನೋಡೋ, ಜುಗುಡ್ಸ್ತಾ ಕುಂತದ ಹೆಣ್ಣುಮೆ, ಹಾಕ್ರಿ ಹತ್ಕೊಂಡ ಅಂತ ಅಂದ್ಬಿಟ್ಟದೆ. ತಗ ಹಾಕ್ರಿ ಅಂತ ಅಂತ ಅಂದ. ನಾನಂತ ಅಂದೆ, ಅಪ್ಪ ಆಯ್ತು ಓಲಿ, ಇಬ್ಬರಿಗೆ 8 ತಂದಿದ್ರೆ ಆಯ್ತಿರ್ಲಿಲ್ವಾ ಅಂತ ನೋಡಲಿ ತಗೊಂಡರು, ನನ್ನೇ ನೋಡ್ಕೊಂಡು ನಿಂತವ್ರಲ್ಲಿ, ಅವ್ರಿಗೂ ಹಾಕ್ರಿ ಒಂದ ಅಂತ ಅಂದ್ಬಿಟ್ಟದೆ. ನಾನು ಕಲಾವಿದ್ರಿಗೆಲ್ಲ ಸೇರ್ಸಿ ತಂದಿದೀಯ ಕನಿಯ, ಪರವಾಗಿಲ್ಲ, ನಿನ್ನಂತೆ ಇರೋದಕ್ಕೆ ಮಳೆ ಬೆಳೆ ಆಯ್ತಾ ಇರೋದು ಕಣೋ ಅಂತ ಅಂದೆ. ಆಯ್ತು ಕಣ ಮರ್ಯ, ಒಂದ್ 4 ತಾರೀಕು ಆಯ್ತಿರ್ಲಿಲ್ವಾ ಎಲ್ಲ ಕಲಾವಿದ್ರಿಗೂ ಸೇರಿಸಿ ಅಂದ್ರೆ. ಅದಕ್ಕೆ ಕಾಲಿಡ್ಕ ಕೂತಿಲ್ವ ನಮ್ಮ ಹೆಣ್ಣು, ಹಾಕ್ರಿ ಅವಳಿಗೂ ಅಂತ ನೋಡಿ, ಜನ ಎಲ್ಲ ಕೂತಿಲ್ವಲ್ಲಿ ಹಾಕೋಲೆ ಎಲ್ಲಾರ್ಗೂ ಹೇಳ್ಬಿಡಿ. ನಾನಂತಂದೇನ ಆಡಾಡಾರಾಗ ಮಾತ್ರ ಹಾರ ಹಾಕದ್ ನೋಡಿವ್ನಿ, ಕೇಳೋರ್ಗೂ ನೀನು ಒಳ್ಳೆ ಪುಣ್ಯವಂತ ಕನಿಯ ಏನೇ ಅದೇ ಬಡಪ್ಪ, ಪರವಾಗಿಲ್ಲ, ಬಹಳ ಶಾಂತಿ ತಂದಿದ್ಯಾ, ಸುಮ್ಮನೆ ಅನೇದಲ್ಲಿ ಯಾಕಪ್ಪ ದುಡ್ಡು ಖರ್ಚು ಮಾಡ್ಕೊಂಡ್ ತಂದಿದ್ಯೇ ಅಂತಾನೆ ಇದೆ. ಹಂಗಂತಿದಂಗೆ ಅಣ್ಣರಂತೆ ಒಬ್ಬರು ಬಂದ್ರು, ರೇ ಗೌಡ್ರೆ ಅದೇನಂತ ಇದ್ರೆ ದುಡ್ಡು ಕೊಡ್ತಾ ಇದೆಯಾ ದುಡ್ಡು ಕೊಡ್ತಾ ಇದೆಯಾ ಅಂತ. ಅವನೇ ದುಡ್ಡು ಕೊಟ್ಟು ಬಂದಿದಾನ ಅಪ್ಪ, ಅವ್ರ ಅಪ್ಪನ ಸಮಾಧಿ ಮಾಡಿರೋದು ಮನೆ ಹಿಂಭಾಗದಲ್ಲೇನೇ, ಕೂತದ ಮೇಲೆ ಇರೋವೆಲ್ಲ ಓದ್ಕೊ ಬಂದವ್ರೆ ಅಂತ ಅಂತ ಅಂದ್ರು. ನಾನು ಬೇವುತೋದೆ ಹಂಗೇನೆ. ಅವ್ವ ಅವನೇನು ಮಾಡವನೇ, ಅವ ಗುದ್ದದ ಮೇಲೆ ಹಾಕಿದ್ರದ, ಗುದ್ದದ ಮೇಲೆ ಇರೋವೆಲ್ಲ ತುಂಬ್ಕೊ ಬಂದವನ ಪುಣ್ಯ ಆತ್ಮ. ನಾನು ಅನ್ಕೊಂಡೆ 2 ಕುಕ್ಕಿ 2 ಅಗಲ ಮೇಲೆ ಎಳಕ ಬಂದಾಗಲೇ ಅನ್ಕೋಬೇಕಾಗಿತ್ತು, ಇವು ಎಲ್ಲೋ ಅಗ್ವಾಗಿ ಸಿಕ್ಕವೆ ಇವನ ಕೈಗೆ ಅಂತವ. ಅಪ್ಪ ಹಿಂಗೋಗಿ ಬಂದಾಗಲೇ ಅನ್ಕೋಬೇಕಾಗಿತ್ತು, ಎಲ್ಲಾರ ಹೋಗಿ ಬರ್ಬೇಕಾದ್ರು ಒಂದು ಅರ್ಧ ಮುಕ್ಕಾಲು ಗಂಟೆನಾದ್ರೂ ಬೇಡವಾ, 10 ನಿಮಿಷಕ್ಕೆ ಹಿಂಗ್ ಹೋಗಿ ಬಂದವನೇ, ಎಲ್ಲೋ ಅಗ್ವಾಗಿ ಸಿಕ್ಕವೆ ಇವು ಅಂತ ಅನ್ಕೋಬೇಕು ಅಂತ ಅಂದ್ಬಿಟ್ಟು ಅವತ್ತಿಂದ ಆರ ಅಂದ್ರೆ ಸಾಕು ಭಯ ಆಯ್ತೆ ನನಗೆ ಅಣ್ಣ.